ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಒಂದು ಗ್ಲಾಸ್ ಸ್ಕಿನ್ ಚೆನ್ನಾಗಾಗೋಕ್ಕೆ ಒಂದು ಫೇಸ್ ಪ್ಯಾಕ್ ಹೇಳ್ತೀನಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ಫಸ್ಟು ಒಂದು ಬೌಲ್ಗೆ 1 ಸ್ಪೂನಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಅರಶಿನ ಎರಡೂ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ 1 ಸ್ಪೂನಷ್ಟು ಜೇನುತುಪ್ಪ ಹಾಕೋಬೇಕು. ಅದಕ್ಕೆ 1 ಸ್ಪೂನಷ್ಟು ಮೊಸರು ಹಾಕೋಬೇಕು. ನಿಂಬೆಹಣ್ಣು ಸೆಟ್ ಆಗೋರಿಗೆ ನಿಂಬೆಹಣ್ಣು ಹಾಕ್ಕೊಳ್ಳಿ. ನಿಂಬೆಹಣ್ಣು ಸೆಟ್ ಆಗಲ್ಲ ಅಂತಲೇ ನಿಂಬೆಹಣ್ಣು ಸ್ಕಿಪ್ ಮಾಡ್ಕೊಳ್ಳಿ. ಡೈಲಿ ಯೂಸ್ ಮಾಡೋವಾಗಿದ್ದರೆ ನಿಂಬೆಹಣ್ಣು ಯೂಸ್ ಮಾಡಿ. ವಿಟಮಿನ್ ಇ ಆಯಿಲ್ ಬಂದು ವಾರಕ್ಕೆ 2 ಸತಿ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಜಾಸ್ತಿ ಸತಿ ಯೂಸ್ ಮಾಡಬಾರ್ದು. ವಿಟಮಿನ್ ಇ ಆಯಿಲ್ ಹಾಕ್ಕೊಂಡ್ರೆ ಲೆಮನ್ ಹಾಕ್ಕೊಳಾಗಿಲ್ಲ. ಹಾಕ್ಕೊಂಡ್ರೆ ಸೈಡ್ ಎಫೆಕ್ಟ್ ಆಗುತ್ತೆ. ಅದರಿಂದ ವಿಟಮಿನ್ ಇ ಆಯಿಲ್ ಯೂಸ್ ಮಾಡಿದ್ರೆ ಲೆಮನ್ ಸ್ಕಿಪ್ ಮಾಡಿ. ಲೆಮನ್ ಯೂಸ್ ಮಾಡಿದ್ರೆ ವಿಟಮಿನ್ ಇ ಆಯಿಲ್ ಯೂಸ್ ಮಾಡಬೇಡ್ರಿ. ನಾನು ಬಂದು ವಿಟಮಿನ್ ಇ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ, ಲೆಮನ್ ಯೂಸ್ ಮಾಡ್ತಾಯಿಲ್ಲ. ವಾರಕ್ಕೆ 2 ಸತಿ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಬೇಕಿದ್ದರೆ ಡೈಲಿ ಯೂಸ್ ಮಾಡೋ ಹಾಗೆ ಇದ್ದರೆ ಒಂದು ಸ್ವಲ್ಪ ಲೆಮನ್ ಯೂಸ್ ಮಾಡ್ಬೋದು. ವಿಟಮಿನ್ ಇ ಆಯಿಲ್ ಬಂದು ಯೂಸ್ ಮಾಡಬೇಡಿ. ಫಸ್ಟು ಬಂದು ಫೇಸ್ ವಾಶ್, ನಾರ್ಮಲ್ ಮುಖ ಫೇಸ್ ವಾಶ್ ಮಾಡ್ಕೋಬೇಕಷ್ಟೇ. ಸೋಪ್ ಯೂಸ್ ಮಾಡ್ಬೋದು, ಮಾಡೋಂಗಿದ್ರೆ ಮಾಡಿರಿ, ಇಲ್ಲಾಂದರೆ ಇಲ್ಲ. ನಾನು ಬಂದು ನಾರ್ಮಲಾಗಿ ಫೇಸ್ ವಾಶ್ ಮಾಡಿಕೊಂಡು ಫೇಸ್ ಪ್ಯಾಕ್ ಹಚ್ಕೋತಾ ಇದ್ದೀನಿ. ಚೆನ್ನಾಗಿ ಫೇಸ್ ಪ್ಯಾಕ್ ಹಚ್ಕೋಬೇಕು. ಚೆನ್ನಾಗಿ ಸ್ವಲ್ಪ ಸ್ಕ್ರಬ್ ಮಾಡ್ಕೋಬೇಕು. ಸ್ಕ್ರಬ್ ಮಾಡಿ ಹಚ್ಕೋಬೇಕು. ತಿಕ್ಕು ಪೇಸ್ಟಾಗಿ ಕಲಿಸ್ಕೊಂಡು ಯೂಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ರಬ್ ಮಾಡ್ಕೋಬೇಕು. ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಆಮೇಲೆ ಬಂದು ಪಿಂಪಲ್ ಆಗಲಿ ಇರೋ ಕಡೆ ಎಲ್ಲ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋತಾ ಇರಬೇಕಾಗುತ್ತೆ. ಕತ್ತಿಗೆ, ಕಿವಿ ಹತ್ರ ಎಲ್ಲ ಕಡೆನೂ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕ್ವಾಂಟಿಟಿಯಾಗಿ ತೊಗೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಬಂದು ಈವನ್ ಸ್ಕಿನ್ ಟೋನ್ ಇದೆ, ಪಿಂಪಲ್ಸ್ ಇದ್ದಾವೆ, ಪಿಂಪಲ್ಸ್ ಮಾರ್ಕ್ ಇದ್ದಾವೆ, ಸ್ಕಿನ್ ಚೆನ್ನಾಗಾಗಬೇಕು, ಸ್ಕಿನ್ ಕಲರ್ ಇಂಪ್ರೂವ್ ಆಗಬೇಕು ಅಂತ ಹೇಳೋರಿಗೆ ಒಂದು ಸತಿ ಯೂಸ್ ಮಾಡಿ ನೋಡಿ. 2 ಯೂಸಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಡೈಲಿ ಯೂಸ್ ಮಾಡೋ ಹಾಗೆ ಇದ್ದರೆ 2 ಗೊತ್ತಾಗುತ್ತೆ. ಇನ್ನು ವಿಟಮಿನ್ ಇ ಆಯಿಲ್ ಯೂಸ್ ಮಾಡ್ತೀವಿ, ವಾರಕ್ಕೆ 2 ಸತಿ ಯೂಸ್ ಮಾಡ್ತೀನಿ ಅಂದವರು ಒಂದು ಸತಿ ಯೂಸ್ಗೆ ಗೊತ್ತಾಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಬಂದು ನೀವೇ ಕಾಮೆಂಟ್ಸ್ ಹಾಕ್ತೀರಾ ಸ್ಕಿನ್ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ. ಅದು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಒಂದು 30 ನಿಮಿಷ ಆಗಲಿ ಬಿಡ್ರಿ, ಇಲ್ಲಾಂದರೆ 20 ನಿಮಿಷ ಆದರೂ ಬಿಡಬೇಕು. ಚೆನ್ನಾಗಿ ಬಿಟ್ಟು ಸ್ಕ್ರಬ್ ಮಾಡ್ಕೊತ ಫೇಸ್ ವಾಶ್ ಮಾಡಬೇಕು. ನೋಡಿ, ಸ್ಕಿನ್ನು ಅದು ಅಪ್ಲೈ ಮಾಡೋ ಆಗಿದೆ. 30 ನಿಮಿಷ ಅಪ್ಲೈ ಮಾಡಿದ್ದೀನಿ. ಫೇಸ್ ವಾಶ್ ಮಾಡ್ಕೋತಾ ಇದ್ದೀನಿ. ಫೇಸ್ ವಾಶ್ ಮಾಡ್ಕೋಬೇಕು. ಸೋಪ್ ಯೂಸ್ ಮಾಡಬಾರ್ದು. ಸೋಪ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ, ಸೈಡ್ ಎಫೆಕ್ಟ್ ಆಗುತ್ತೆ. ವಿಟಮಿನ್ ಇ ಆಯಿಲ್ ಯೂಸ್ ಮಾಡಿರೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತೆ. ನಾರ್ಮಲಾಗೆ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ನೋಡಿ, ಸ್ಕಿನ್ ಯಾವ ಥರ ಇದೆ ಅಂತ. ನಾನೇನು ಫಿಲ್ಟರ್ ಯೂಸ್ ಮಾಡ್ತಾಯಿಲ್ಲ, ಏನೂ ಯೂಸ್ ಮಾಡ್ತಿಲ್ಲ. ನಾರ್ಮಲಾಗೆ ಫೇಸ್ ವಾಶ್ ಮಾಡಿಕೊಂಡು ಡೈರೆಕ್ಟಾಗಿ ಹಂಗೆ ತೋರಿಸ್ತಾ ಇದ್ದೀನಿ. ಸ್ಕಿನ್ ಎಷ್ಟು ಚೆನ್ನಾಗಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಒಂದು ಸತಿ ಯೂಸ್ ಮಾಡಿ ನೋಡಿ. ಪ್ಲೀಸ್ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.